ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 200ಕ್ಕೂ ಹೆಚ್ಚು ಸಾಕ್ಷಿಗಳು, ಮಹತ್ವದ ಸಾಕ್ಷಿಗಳನ್ನ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳು, 4500 ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. 3 ವಿಭಾಗಗಳಾಗಿ ವಿಂಗಡಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಅಡಿಯಲ್ಲಿ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಈಗ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಸಾಕ್ಷಿಗಳಿವೆ. ಅದರಲ್ಲೂ ಮಹತ್ವದ ಸಾಕ್ಷ್ಯಗಳನ್ನ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಚಾರ್ಜ್ ಶೀಟ್ ಬಾಕ್ಸ್ ಯಾವ ರೀತಿ ಇದೆ ಅಂತ. ಯಾವುದು ಕೂಡ ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಏನೇನಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸಾಕಷ್ಟು ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಬಿಟ್ಟಿಲ್ಲ. ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಿರುವಂಥದ್ದು. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಕೂಡ ಒಪ್ಪಿಸಿದ್ದಾರೆ. ಇನ್ನು 4500 ಪುಟಗಳ ಚಾರ್ಜ್ ಶೀಟ್ ಇದು. ತನಿಖಾಧಿಕಾರಿ ಎಸಿಪಿ ಚಂದನ್ರಿಂದ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ದರ್ಶನ್ ಆಗಿರಬಹುದು, ಪವಿತ್ರ ಆಗಿರಬಹುದು, ಇನ್ನು 17 ಆರೋಪಿಗಳೇನಿದ್ದಾರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಈಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರಂತ ಎಲ್ಲರಲ್ಲೂ ಕೂಡ ಕುತೂಹಲ ಇತ್ತು. ಯಾಕಂತಂದ್ರೆ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕಿದ್ರು. ಆ ಅರ್ಜಿ ಕೂಡ ತಿರಸ್ಕಾರ ಆಗಿತ್ತು. ಆದರೆ ದರ್ಶನ್ ರವರು ಯಾವುದೇ ಜಾಮೀನಿಗೆ ಅರ್ಜಿ ಹಾಕಿರಲಿಲ್ಲ. ಯಾಕಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರವಷ್ಟೇ ಈ ಕೊಲೆ ಪ್ರಕರಣಗಳೇನಿದೆ, ಈ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕಾಗಿ ದರ್ಶನ್ ರವರು ಅಂದ್ರೆ ದರ್ಶನ್ ಪರ ವಕೀಲರೇನಿದ್ರು ಅವರು ಕೂಡ ಕಾದಿ ಕುಳಿತಿದ್ರು. ಈಗ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಏನ್ ತನಿಖಾಧಿಕಾರಿಗಳಿದ್ರು ಯಾವುದೇ ಒಂದು ಸಣ್ಣ ಪುಟ್ಟ ಅಂಶವನ್ನು ಕೂಡ ಬಿಟ್ಟಿಲ್ಲ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಆರೋಪಿಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಮತ್ತೆ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಒಂದು ಶೂ ಆಗಿರ್ಬೋದು, ಅಂದ್ರೆ ದರ್ಶನ್ ರವರು ಶೂ ಆಗಿರಬಹುದು, ಧರಿಸಿದಂತಹ ಬಟ್ಟೆ ಎಲ್ಲವನ್ನು ಕೂಡ ಟೆಸ್ಟ್ಗೂ ಕೂಡ ಕಳಿಸಿದ್ರು. ಲುಮಿನಲ್ ಟೆಸ್ಟ್ ವರದಿ ಕೂಡ ಬಂದಿದೆ. ಎಲ್ಲದನ್ನು ಕೂಡ ಆಧರಿಸಿ ಈಗ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇನ್ನು 200ಕ್ಕೂ ಹೆಚ್ಚು ಸಾಕ್ಷಿಗಳಿವೆ. ಇದರ ಜೊತೆಗೆ ಮಹತ್ವದ ಸಾಕ್ಷ್ಯಗಳನ್ನ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಕಿಡ್ನಾಪ್, ಕೊಲೆ, ಸಾಕ್ಷ್ಯನಾಶ ಅಡಿಯಲ್ಲಿ ಈಗಾಗಲೇ ಪೊಲೀಸರು ದೋಷಾರೋಪ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ. ಆ ಸಿದ್ಧಪಡಿಸಿದಂತಹ ಪಟ್ಟಿ ಏನಿದೆ ಅದನ್ನ ನ್ಯಾಯಾಲಯಕ್ಕೂ ಕೂಡ ಈಗ ಆಲ್ರೆಡಿ ಒಪ್ಪಿಸಿದ್ದಾರೆ. ಇನ್ನು ದರ್ಶನ್ ಜೈಲು ಪಾಲಾಗಿ 75 ದಿನಗಳ ಬಳಿಕ ಈ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ದಾರೆ. 90 ದಿನಗಳು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಂತಂದ್ರೆ 90 ದಿನಗಳ ಕಾಲ ಪೊಲೀಸರಿಗೆ ಕಾಲಾವಕಾಶ ಇರುತ್ತೆ. ಇದೀಗ ದರ್ಶನ್ ಜೈಲು ಪಾಲಾಗಿ 75 ದಿನಗಳಾಗಿದೆ. ಇದೀಗ ದೋಷಾರೋಪ ಪಟ್ಟಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. 3 ವಿಧವಾಗಿ ವಿಂಗಡಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಏನ್ ಕಿಡ್ನಾಪ್ ಮಾಡಿದ್ರು, ಈ ಕಿಡ್ನಾಪ್ ಯಾವ ರೀತಿ ಕಿಡ್ನಾಪ್ ಮಾಡಿದ್ರು, ಯಾರೆಲ್ಲ ಭಾಗಿಯಾಗಿದ್ರು, ಕೊಲೆಯಲ್ಲಿ ಯಾರೆಲ್ಲ ಇದ್ರು, ಯಾರೆಲ್ಲ ಭಾಗಿಯಾಗಿದ್ರು, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಸಣ್ಣ ಪುಟ್ಟ ವಿಷಯವನ್ನು ಕೂಡ ಬಿಟ್ಟಿಲ್ಲ. ಯಾಕಂತಂದ್ರೆ ಕಿಡ್ನಾಪ್ ಆಗಿದ್ರಲ್ಲ ಆವಾಗಿಂದಲೂ ಕೂಡ ಹಿಡಿದು ಕೊಲೆ ಮಾಡಿ ಅವರು ಶವವನ್ನು ಎಸೆದವರೆಗೂ ಕೂಡ ಈಗ ಪೊಲೀಸರು ಸಣ್ಣ ಪುಟ್ಟ ಸಾಕ್ಷ್ಯಗಳನ್ನು ಕೂಡ ಬಿಡದ ರೀತಿಯಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇದೀಗ ಅದೆಲ್ಲದರ ಬಗ್ಗೆಯೂ ಕೂಡ 4500 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. 3 ವಿಧವಾಗಿ ವಿಂಗಡಣೆ ಮಾಡಿರೋದು, ಅಂದ್ರೆ ಕಿಡ್ನಾಪ್ ಮಾಡಿದ್ದು ಆಗಿರಬಹುದು, ಕೊಲೆ ಆಗಿರ್ಬೋದು, ಹಾಗೆ ಸಾಕ್ಷ್ಯನಾಶ. ಯಾಕೆಂತಂದ್ರೆ ರೇಣುಕಾಸ್ವಾಮಿ ಯೂಸ್ ಮಾಡ್ತಾ ಇದ್ದಂತಹ ಮೊಬೈಲ್ ಏನಿತ್ತು ಆ ಮೊಬೈಲನ್ನು ನಾಶ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಕೂಡ ಮಾಡಿದ್ದಾರೆ. ರೇಣುಕಾಸ್ವಾಮಿ ಧರಿಸಿದಂತಹ ಬಟ್ಟೆಯನ್ನು ಬದಲಿಸಿದ್ದಾರೆ. ಗುರುತು ಸಿಗದ ರೀತಿಯಲ್ಲಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಸಾಕ್ಷ್ಯನಾಶಕ್ಕೆ ಈ ಡಿ ಗ್ಯಾಂಗ್ ಏನಿತ್ತು ಪ್ರಯತ್ನವನ್ನ ಪಟ್ಟಿದ್ದು ಅದನ್ನು ಕೂಡ ಉಲ್ಲೇಖವನ್ನ ಮಾಡಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ದರ್ಶನ್, ಪವಿತ್ರ ಸೇರಿ 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ.